ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನೋಡಿ. ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಹೊಸ ಫಿಟ್ಟಿಂಗ್ ಅಲ್ಲ ಇದು. ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಮ್ಮದು ಫಿಟ್ಟಿಂಗ್ ಯಾವ ಥರ ಮಾಡ್ತೀರಾ ಸರ್, ಚೆನ್ನಾಗಿ ಮಾಡ್ತೀರಾ ಸರ್, ಸಖತ್ತಾಗಿರುತ್ತಾ ಸರ್ ಅಂತ. ಅದಕ್ಕೆಲ್ಲ ಸಿಂಪಲ್ಲಾಗಿ ಒಂದು ವೀಡಿಯೋದಲ್ಲಿ ಉತ್ತರ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ನೀವು ಇದ್ರಲ್ಲಿ ನೋಡ್ಬೋದು ಡಿಫ್ರೆನ್ಸ್ ಎಲ್ಲ ನಾನು ತೋರಿಸ್ತೀನಿ ಏನೇನಾಗಿತ್ತು ಅಂತ. ಪ್ಲಸ್ ಕಸ್ಟಮರ್ ಕೂಡ ಎಷ್ಟು ಬೇಜಾರಾಗಿದ್ದಾರೆ ಅಂತ ಅದನ್ನು ಕೂಡ ನಿಮ್ಗೆ ಇದೇ ವಿಡಿಯೋದಲ್ಲಿ ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಅವ್ರು ಸಿಂಪಲಾಗಿ ಏನು ಹೇಳಿದ್ರು ಅಂದರೆ, ಅವ್ರಿಗೇನು ಯಾವುದೇ ಭಾಷೆಯಲ್ಲಿ ಏನು ಬೈಯಕ್ಕೆ ಹೋಗಿಲ್ಲ. ಅವ್ರು ಕೆಟ್ಟದಾಗಿ ದುಡ್ಡು ತಗೊಳ್ತಾರೆ, ಎಲ್ಲ ತಗೊಳ್ತಾರೆ, ಆದರೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಏನು ಸರ್ ಅಂತ ಕೇಳಿದ್ರು. ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಗಾಡಿಯವ್ರಿಗೂ ಇಂಥ ಕೆಲಸನೇ ಬೇಕು ಸರ್, ಏನು ಮಾಡೋಣ, ಅವ್ರನ್ನೇ ಲೈಕ್ ಮಾಡ್ತಾರೆ ಅಂತ ನಾನು ಸಿಂಪಲಾಗಿ ಅವ್ರಿಗೆ ಹೇಳಿದೆ. ಆ ಥರ ಸಾಧಾರಣವಾಗಿ ಕೇಳ್ತಿರ್ತಾರೆ, ಕಡಿಮೆ ರೇಟ್ ಸಿಗುತ್ತೆ ಮತ್ತೊಂದು ಅಂತೆಲ್ಲ ಹೋಗಿ ಹಾಕಿಸ್ಕೊಡೋದು, ಸರಿಯಾಗಿ ಕೆಲಸ ಇಲ್ಲದೆ ಇರೋದು, ಇವೆಲ್ಲ ಆದಾಗ ನಿಮ್ಗೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಬೇಜಾರಾಗುತ್ತೆ. ಆ ಥರ ಎಲ್ಲ ಬೇಜಾರಾಗಬಾರ್ದು. ನಮ್ಮ ಫಿಟ್ಟಿಂಗ್ ಯಾವ ಥರ ಇರುತ್ತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಏನೇನು ಆಗಿತ್ತು ಅನ್ನೋದು ಕೂಡ ತೋರಿಸ್ತೀನಿ, ಪ್ಲಸ್ ನಾವೇನು ಮಾಡ್ತಾ ಇದೀವಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ. ಓಕೆನಾ? ಹಂಗಾಗಿ ನೋಡಿ, ಮೊದಲನೇದಾಗಿ ಬಂದ್ಬಿಟ್ಟು ಇದು ಮಾರುತಿ ಎರ್ಟಿಗಾದಲ್ಲಿ ಏನು ಅಂದರೆ ಇಂಜೆಕ್ಟರ್ಗಳು, ಪಿಸ್ಟಿನ್ಗಳು 1, 2, 3, 4 ಪಿಸ್ಟಿನ್ ಬರೋದು. ಬಟ್ ಇಂಜೆಕ್ಟರ್ಗಳು ಬಂದ್ಬಿಟ್ಟು 8 ಬರ್ತವೆ ನೋಡಿ. ಇಲ್ಲಿ ಒಂದೊಂದು ಇಂಜೆಕ್ಟರ್ಗೆ 2 ಅಂದರೆ ಟೋಟಲ್ಲು 8 16 ವೈರ್ ಇರ್ತವೆ ಇಲ್ಲಿ. ಓಕೆನಾ? ಈ 16 ವೈರ್ನು ಕೂಡ 2 ಕಡೆ ಕಟಿಂಗು, ಎರಡು ಕಡೆ ಕಟಿಂಗು. ಈ 16 ವೈರು ಕೂಡ 2 ಕಡೆ ಕಟಿಂಗ್ ಆಗಿತ್ತು. ಓಕೆನಾ? ಇವೆಲ್ಲನೂ ಅಡ ಹೆಂಗಿತ್ತಣ ಈ ವೈರ್ಗಳು ನೋಡಿದ್ರಲ್ಲ, ಎಲ್ಲ ಕಡೆ ಕಟ್ ಮಾಡಿದ್ರು ಸರ್. ಎಲ್ಲ ಕಡೆ ಕಟ್ ಮಾಡಿ ಬಿಸಾಕಿದ್ರು. ಗಾಡಿಯದು ಒರಿಜಿನಾಲಿಟಿ ಇತ್ತಾ? ಒರಿಜಿನಾಲಿಟಿ ಇಲ್ಲ ನೋಡಿ, ಇವರೇ ಗಾಡಿಯವರು. ಓಕೆನಾ? ನೋಡಿ, ಇಲ್ಲಿ ಕಟ್ ಆಯ್ತಾ, ಸರಿ ಓಕೆ ಆಯಿತು. ಇಲ್ಲೇನೋ ಮಾಡಿದ್ದಾರೆ ಕನೆಕ್ಷನ್ಗೆ, ಆಯ್ತು ಏನೋ ಮಾಡ್ಬಿಟ್ರು, ಓಕೆ ಅಲ್ವಾ? ಆಮೇಲೆ ಬಂದಮೇಲೆ ಇದು ನೋಡಿ, ಒರಿಜಿನಲ್ದು ವೈರ್ ಲೂಮ್ ಒರಿಜಿನಲ್ ಗಾಡಿದು ಇದು. ಇದರಲ್ಲಿ ಇವಾಗ ಟೇಪ್ ಹಾಕಿದ್ದೀವಿ ಆ್ಯಕ್ಚುಲಿ. ಇಲ್ಲಿ ಫುಲ್ಲು ಕಟ್ ಮಾಡಿ ಎಲ್ಲ ವೈರ್ಗಳು ಮತ್ತೆ ಜಾಯಿಂಟು ಏನಣ್ಣ ಇಲ್ಲೂ ಮಾಡಿದಿರ್ತಾರೆ, ಇಲ್ಲೂ ಮಾಡಿದ್ರಲ್ವಾ? ನೋಡಿ, ಕಸ್ಟಮರ್ಗೆ 2 ತೋರಿಸಿದ್ವಿ ನೋಡಿ, ಎಲ್ಲೆಲ್ಲಿ ಏನು ಮಾಡಿದ್ರಂತ. ಇಲ್ಲೂ ಆಗಿತ್ತು. ನಾನು ವಿಡಿಯೋ ಇದೆಲ್ಲ ಫಿನಿಶ್ ಆದಮೇಲೆ ಮಾಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಕೆಲಸ ನಡೀತಾ ಇದೆ. ಓಕೆನಾ? ನೋಡಿ, ಆಮೇಲೆ ನಮ್ಮ ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋದ್ಮೇಲೆ ಕೆಲವ್ರು ಕೇಳ್ತಾರೆ, ಸರ್ ಡಬಲ್ ಕೋಟಿಂಗ್ ಸ್ಲೀವ್ ಹಾಕ್ತೀರಾ, ತ್ರಿಬಲ್ ಕೋಟಿಂಗ್ ಸ್ಲೀವ್ ಹಾಕ್ತೀರಾ ಅಂತ. ನೋಡಿ, ನಿಮ್ಮ ಡಬಲ್ ಕೋಟಿಂಗ್ ಸ್ಲೀವು, ತ್ರಿಬಲ್ ಕೋಟಿಂಗ್ ಸ್ಲೀವ್ ಎಲ್ಲ ಏನು ಕೆಲಸ ಮಾಡಿದೆ ಅಂತ ನೀವು ಇಲ್ಲೇ ನೋಡ್ಕೊಳ್ಳಿ. ಓಕೆನಾ? ಇದು ವೈರಿಂಗ್ ಉಟ್ಟ ನೋಡಿ. ಆದಷ್ಟು ವೈರ್ ಲೂಮ್ಗಳು ಫ್ರೀಯಾಗಿರ್ಬೇಕು, ಆರಾಮಾಗಿ ತಿಳ್ಕೊಳ್ಳಿ. ಅವಾಗ ಹೀಟ್ ಆಗಲ್ಲ, ಮತ್ತೊಂದು ಏನೇ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ, ವೈರಿಂಗು ಒಳಗಡೆ ಏನಿದೆ ಅವೆಲ್ಲ ಹಂಗೆ ಇದೆ. ಕರೆಕ್ಟಾ? ಎಕ್ಸ್ಟ್ರಾ ಇದೆಲ್ಲ ಹಾಕಿ ಮತ್ತು ಈ ಟೇಪೆಲ್ಲ ಹಾಕಿ ಇಷ್ಟೆಲ್ಲ ಅಧ್ವಾನ ಮಾಡುವಂಥ ಅವಶ್ಯಕತೆ ಏನಿತ್ತು? ಗಾಡಿಗಳವ್ರು ಅರ್ಥ ಮಾಡ್ಕೊಳ್ಳಿ. ವೆಂಟಿಲೇಷನ್ ಚೆನ್ನಾಗಾಗಬೇಕು, ಈಸಿಯಾಗಿರ್ಬೇಕು. ಹಂಗಾಗಿ ನಾವು ಅದನ್ನೆಲ್ಲ ಯೋಚನೆ ಮಾಡಿ ನಾನು ಕೂಡ ವೈರಿಂಗ್ ಮಾಡಿಸೋದು, ಫಿಟ್ಟಿಂಗ್ ಮಾಡಿಸೋದು. ಓಕೆನಾ? ಆಮೇಲೆ ನೋಡಿ, ಈ ಥರ ಕೆಲಸ ನಡೀತಾ ಇದೆ ಎರ್ಟಿಗಾ. ನಮ್ಮಲ್ಲಿ ಒಂದೇ ಒಂದು ವೈರ್ ಕೂಡ ಕಟ್ ಆಗಲ್ಲ, ತಿಳ್ಕೊಳ್ಳಿ. ಇದು ಮಧು ಯೂನಿವರ್ಸಲ್ ಆಟೋ ಗ್ಯಾಸ್ ಫಿಟ್ಟಿಂಗ್ ಅಂದರೆ ಈ ಥರ ಇರುತ್ತೆ. ಒಂದೇ ಒಂದು ವೈರ್ ಕೂಡ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೋದು. ಒಂದು ವೈರ್ ಕೂಡ ಗಾಡಿ ನಾವು ಕಟ್ ಮಾಡಲ್ಲ. ಇದು 100% ಗ್ಯಾರಂಟಿ. ನೀವು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕಣ್ಣಿಂದ ನೋಡ್ತಾ ಇರ್ಬೋದು ಫಿಟ್ಟಿಂಗ್ ಮಾಡಿದಾರ ಇಲ್ವ ಅಂತ. ಹಂಗಾಗಿ ನೋಡಿಕೊಂಡು ಒಳ್ಳೆ ಜಾಗದಲ್ಲಿ, ಹುಷಾರಾಗಿರೋ ಜಾಗದಲ್ಲಿ ಫಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೊಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ? ಬೆಂಗಳೂರು ಅಕ್ಕಪಕ್ಕ ಇದ್ರೆ ಆದಷ್ಟು ಯೂನಿವರ್ಸಲ್ ಆಟೋ ಗ್ಯಾಸ್ಗೆ ಬನ್ನಿ, ನಾವೇ ಸೂಪರಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ. ಕಸ್ಟಮರು ಅಷ್ಟೇ ಬೇಜಾರಾಗ್ಬಿಟ್ಟಿದ್ದಾರೆ. ಅಣ್ಣ, ಮೊದಲ ಫಿಟ್ಟಿಂಗು ಈ ಫಿಟ್ಟಿಂಗು ಏನು ವ್ಯತ್ಯಾಸ? ವೈರಿಂಗ್ ಎಲ್ಲ ಕಟ್ ಮಾಡಿದ್ರು ಸರ್. ಇವಾಗ ಸಾಕೆಟ್ ಫಿಟ್ ಮಾಡಿಸ್ತಾ ಇದ್ದೀವಿ. ಈಗ ಹಳೇದು ಅವ್ರು ಮಾಡಿದ ಮಿಸ್ಟೇಕ್ ಎಲ್ಲ ನಾವು ಸರಿ ಮಾಡ್ತಾ ಇದೀವಾ? ಸಾಕೆಟ್ ಫಿಟ್ ಮಾಡಿಸ್ತಾ ಈಗ ನೋಡ್ತಾ ಇದ್ರಿ ತಾನೇ ಫಿಟ್ಟಿಂಗ್ ಹೆಂಗ್ ಬರ್ತಿದೆ ಅಂತ. ವೈರಿಂಗ್ ಎಲ್ಲ ಇವಾಗ ವೈರಿಂಗ್ ಚೆನ್ನಾಗಿದೆ, ಎಲ್ಲ ಕ್ಲೀನಾಗಿ ಬರ್ತಾ ಇದೆಯಾ ಕೆಲಸ ಎಲ್ಲ? ಕ್ಲೀನಾಗಿ ಬರ್ತಾ ಇದೆ. ಓಕೆ, ಬೇರೆಯವ್ರಿಗೆ ಏನು ಹೇಳ್ತೀರಾ?
ಇಲ್ಲೇ ಬಂದು ಫಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ಇಲ್ಲೇ ಬಂದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಿಂಗೆ ಬನ್ನಿ, ಇಲ್ಲೇ ಬಂದು ಫಿಟ್ ಮಾಡಿಸ್ಕೊಳ್ಳಿ ದಯವಿಟ್ಟು. ಏನಾಗುತ್ತೆ ನೋಡಿ, ಎಲ್ಲನೂ ಸಾಕೆಟ್ ಬರುತ್ತೆ ನಿಮಗೆ. ನಾಳೆ ದಿನ ಏನೇ ಮಿಸ್ಟೇಕ್ ಆಗ್ತಿದೆ, ಗಾಡೀಲಿ ಏನೋ ಪ್ರಾಬ್ಲಮ್ ಬರ್ತಿದೆ ಅಂದರೆ ನಿಮಗೆ ಚೆಕ್ ಮಾಡೋಕ್ಕೆ ವೆರಿ ಈಸಿಯಾಗಿರುತ್ತೆ. ಸಾಕೆಟ್ ತೆಗೆದ ಒರಿಜಿನಲ್ ಪೆಟ್ರೋಲ್ ಸಾಕೆಟ್ ಹಾಕ್ದ ಚೆಕ್ ಮಾಡ್ದ, ಪೆಟ್ರೋಲ್ ಪ್ರಾಬ್ಲಮ್ ಇದೆಯಾ ಸಿ ಎನ್ ಜಿಲ್ ಪ್ರಾಬ್ಲಮ್ ಇದೆಯಾ ಅಂತ. ಅವಾಗ ಏನಾಗುತ್ತೆ, ನಿಮಗೆ ಪದೇ ವೈರ್ಗಳು ಕಟ್ ಮಾಡೋದು, ಟೇಪ್ ಹಾಕೋದು, ಕಟ್ ಮಾಡೋದು, ಟೇಪ್ ಹಾಕೋದು, ಇದೆಲ್ಲ ತಪ್ತದೆ ತಿಳ್ಕೊಳ್ಳಿ. ಇದು ಸಾಕೆಟು ವರ್ಕ್ ಈ ಥರ ಇರುತ್ತೆ. ಆಮೇಲೆ ಇದು ಯಾವುದು ಈ ಥರ ವೈರ್ಗಳು ಕಟ್ ಮಾಡಲ್ಲ ನಾವು. ಆಮೇಲೆ ನೋಡಿ, ಇದೆಲ್ಲ ಸಿ ಎನ್ ಜಿ ಕನೆಕ್ಷನ್, ಇದು ಕಂಪನಿ ಲೂಮ್ ಇಲ್ಲಿದೆ, ಇದು ಸಿ ಎನ್ ಜಿದು. ಈ ಥರ ಬರಲ್ಲ ನಮ್ಮದು ಫಿಟ್ಟಿಂಗು, ಕ್ಲೀನಾಗಿ ಬರುತ್ತೆ ವೈರಿಂಗ್ ಎಲ್ಲನೂ. ದಯವಿಟ್ಟು ಹಂಗಾಗಿ ಬನ್ನಿ, ಯೂನಿವರ್ಸಲ್ ಆಟೋ ಗ್ಯಾಸಲ್ಲಿ ಫಿಟ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲೂ ಕೂಡ ತಿಳಿಸಿ ನಿಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸ್ವಲ್ಪ ಡೀಟೇಲ್ಸ್ ತೋರಿಸೋದು ಮರ್ತೋದೆ ನಾನು. ಕಂಟಿನ್ಯೂ ನೋಡಿ. ಇದು ಸೆಕೆಂಡ್ DCM ಅಂತ ಹಾಕಿದ್ದಾರೆ. ಓಕೆನಾ? ನೋಡಿ ಇದ್ರ ವೈರಿಂಗ್ ನೋಡಿ ಹೆಂಗಿದೆ ಕೆಲಸ, ನೀವೇ ಇಲ್ಲಿ ನೋಡ್ಬೋದು. ನೋಡಿ ವೈರಿಂಗ್ ಒಂದ್ಸರಿ ನೋಡಿ ಇದು ಹೆಂಗಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ DCM ಅಮರ ಅಧಿಕಾರ. ನೋಡಿ ಇದು ನಮ್ದಿದು. ಓಕೆನಾ? ನೋಡಿ ಪಕಡೋ, ನೋಡಿ ಎಲ್ಲ ये बाजू में रख दो. ನೋಡಿ ಇಲ್ಲಿ ಎಲ್ಲ ಸಾಕೆಟ್ಗಳು ನೋಡಿ, ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಎಲ್ಲ ಸಾಕೆಟು, ಯಾವುದು ವೈರ್ ಕಟಿಂಗ್ ಅದೆಲ್ಲ ಏನೂ ಇಲ್ಲ. ಬಟ್ ಆದರೆ ಇದು ನೋಡಿ ನಿಮಗೆ ಜಾತ್ರೆ. ಇದೆಲ್ಲ ಕಸ್ಟಮರ್ಗಳು ಕಣ್ಮುಂದ್ಗಡೆ ನಿಂತ್ಕೊಂಡು ಕೆಲಸ ಈ ಥರ ಮಾಡಿಸಿರ್ತಾರಲ್ಲ, ಅವ್ರಿಗೆ ಬೇಜಾರಾಗ್ತಿರ್ತದೆ. ಏನಪ್ಪ ಕೆಲಸ ಕಾಸೆಲ್ಲ ಕೊಟ್ಬಿಟ್ಟು ಹಿಂಗೆಲ್ಲ ಮಾಡಿಸ್ಕೊಂಡಿವಲ್ಲ ನಮ್ಮ ಗಾಡಿಗೆ ಅಂತೇಳಿ ಬೇಜಾರಾಗ್ಬಿಡ್ತಾರೆ ಜನ, ತಿಳ್ಕೊಳ್ಳಿ. ಹಿಂಗೆ ಆದಷ್ಟು ಕೆಲಸ ಚೆನ್ನಾಗಿರಲಿ ಅಂತ ಹಂಗೆ. ಬಟ್ ಅಲ್ಲಿ ಫಿಟ್ ಮಾಡೋ ಕಡೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೆಲಸ ಕಲ್ತಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಅವ್ರು ಈ ಥರ ಕೆಲಸ ಮಾಡೋರು ಕಲ್ತಿರ್ತಾರೆ, ಈ ಥರ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಈ ಥರ ನಾವು ಕೆಲಸ ಕಲ್ಸಿರ್ತೀವಿ, ಸಾಕೆಟು ನೀಟ್ ಕೆಲಸ ಬರಬೇಕು, ಎಲ್ಲ ಇದಾಗಬಾರ್ದು, ಯಾವುದೋ ವೈರ್ ಕಟ್ ಆಗಬಾರ್ದು ಅಂತೆಲ್ಲ ಕಂಡೀಷನ್ ಹಾಕಿರ್ತೀವಿ. ಅದೇ ಥರ ಕೆಲಸ ನಮ್ಮಲ್ಲಿ ನಡೀತಾ ಇರುತ್ತೆ. ಹಂಗಾಗಿ ನೀವು ಮಾಡಿಸ್ಕೊಡಿ, ನಿಮ್ಮದು ಕೂಡ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಫಿಟ್ಟಿಂಗ್ ಡೀಟೇಲ್ಸ್ ಅಲ್ಲ. ಎಲ್ಲೋ ಬೇರೆ ಕಡೆ ಫಿಟ್ ಆಗಿದೆ ಗಾಡಿ ಇದು. ಈ ಫಿಟ್ಟಿಂಗ್ ಡೀಟೇಲ್ಸ್ ಹೆಂಗಿದೆ ಅಂತ. ಸರ್ ಅಲ್ಲಿ ಕಡಿಮೆ ಮಾಡ್ತಾರೆ, ಸರ್ ಇಲ್ಲಿ ಕಡಿಮೆ ಮಾಡ್ತಾರೆ, ಯಾಕೆ ಸರ್ ಜಾಸ್ತಿ ಅಂತ. ಅಲ್ಲಿ ಕಡಿಮೆ ಕೊಟ್ಟಿರೋದಕ್ಕೆ ಇವ್ರು ರಿಪೀಟ್ ಬಂದು ನಮ್ಮ ಹತ್ರ ಕೊಡ್ತಾವ್ರೆ ಎಕ್ಸ್ಟ್ರಾ. ನೋಡ್ಕೋಬೇಕಾಗುತ್ತೆ ಹೆಂಗಿದೆ ಅಂತ. ಓಕೆನಾ? ನೋಡಿ ಸಿಯಾಸ್ ಗಾಡಿ ಇದು, ಕಾಣಿಸ್ತಿದ್ಯಾ? ನೋಡಿ ಅಲ್ಲಿ ಮುಂದೆ ಸಿಯಾಜು ಪ್ರೀಮಿಯಂ ವೆಹಿಕಲ್ಲು. ನೋಡಿ ಬಸ್ಸಲ್ಲಿ ಜಾದ ಓಪನ್ ಬರ್ತಾರೆ. ಈ ಥರ ಕಡಿಮೆ ಕೆಲಸ ಹೆಂಗಿರುತ್ತೆ ಅನ್ನೋದು ನೀವು ಇಲ್ಲಿ ನೋಡ್ಕೋಬೋದು. ಓಕೆನಾ? ಏನಕ್ಕೆ ಜಾಸ್ತಿ ಅಮೌಂಟ್ ತೊಗೊಳ್ತಾರೆ ಅನ್ನೋದು ಇದನ್ನೆಲ್ಲ ನೋಡಿ ಕೂಡ ನೀವು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ ಸಿಂಪಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆನಾ? ನೋಡಿ ಕಡಿಮೆಗೆಲ್ಲ ಮಾಡಿದ್ರೆ ಈ ಥರ ಆಗ್ತವೆ. ನಿಮ್ಮ ಗಾಡಿಗಳು ಹಿಂಗೆ ಬೇಕು ಅಂದರೆ ಕಡಿಮೆ ಅದನ್ನು ಚಾಯ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ ತಿಳಿಸ್ತಾ ಇದ್ದೀನಿ. ಗಾಡಿ ಓಡಿಸ್ತಾ ಇದ್ರೆ ಗಡ ಅನ್ನುತ್ತೆ. ಪ್ಲಸ್ ಬಾಡಿ ಕೂಡ ಆಲ್ರೆಡಿ ಕಟ್ಟಾಗಿ ಹೋಗಿದೆ. ನೋಡಿ ಈಗ ನಮ್ಮ ಹತ್ರನೂ ಖರ್ಚು, ಈ ಬಾಡಿ ರೆಡಿ ಮಾಡ್ಸೋಕ್ಕೂ ಮತ್ತೆ ಖರ್ಚು ಇವಾಗ ಎಷ್ಟಾಗುತ್ತೆ ನೋಡಿ. ಮಾಡಿಸೋದು ಒಂದ್ಸರಿ CNG ಫಿಟ್ ಮಾಡಿಸ್ತೀರಾ, 4 ಕಾಸು ಜಾಸ್ತಿ ಆದ್ರೂ ಕರೆಕ್ಟಾಗಿರೋ ಜಾಗದಲ್ಲಿ ಫಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಓಕೆನಾ? ಇದು ಪ್ರೀಮಿಯಂ ಗಾಡಿ ಸಿಯಾಜ್. ಇದು ನೀವು ಇಲ್ಲಿ ನೋಡ್ಬೋದು. ನೋಡಿ ಕಾಣಿಸ್ತಿದ್ಯಾ? ಸಿಯಾಜ್ ಗಾಡಿ. ಹಿಂಗೆ ಕಡಿಮೆ ಮಾಡ್ತಾರೆ. ನೋಡಿ ಕಡಿಮೆಗಿದ್ರೆ ಈ ಥರ ಇರುತ್ತೆ ಮಜವಾಗಿ. ಓಕೆನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ಸರಿ ಫಿಟ್ ಮಾಡಿಸ್ತೀರಾ
ಒಂದು 2-3 ಸಾವಿರ 4-5 ಸಾವಿರ ಎಲ್ಲ ಮುಖ ನೋಡಿದ್ರೆ ಒಳ್ಳೆ ಕಡೆ ಫಿಟ್ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಓಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.